ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಹರದೂರು ಗ್ರಾಮದಲ್ಲಿ ಗ್ರಾಮಸ್ಥರು ಭಕ್ತಾದಿಗಳು ಸೇರಿ ಶ್ರೀ ಬಂದಂತಿ ಅಮ್ಮನ ಹಬ್ಬವನ್ನ ಆಚರಿಸಿದ್ರು. ಗ್ರಾಮದ ಮುಖಂಡರಾದ ಸುರೇಶ್ ಗೌಡ, ಕಾಶಿನಾಥ್ ಹಾಗೂ ಚನ್ನಬಸಪ್ಪ ಮಾತನಾಡಿ, ಗ್ರಾಮದಲ್ಲಿ ಎಲ್ಲರೂ ಸೇರಿ ಶ್ರೀ ಬಂದಂತಿ ಅಮ್ಮನ ಹಬ್ಬವನ್ನ ಆಚರಿಸುತ್ತಿದ್ದೇವೆ. ಕಳೆದ 3 ವರ್ಷಗಳ ನಂತರ ಗ್ರಾಮದಲ್ಲಿ ಶ್ರೀ ದೊಡ್ಡಮ್ಮನ ಹಬ್ಬವನ್ನ ಮೇ ತಿಂಗಳ 29ರಂದು ಆಚರಿಸ್ತಾ ಇದ್ದೀವಿ. ತಾಲೂಕಿನ ಜನತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ರಾತ್ರಿ ಶ್ರೀ ದೊಡ್ಡಮ್ಮನ ರಥೋತ್ಸವ ನಡೆಯಲಿದೆ. 6,000ಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗವಹಿಸುವುದರಿಂದ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಕಲ್ಪಿಸಿಕೊಡಬೇಕು. ಸೆಸ್ಕಾಂ ಇಲಾಖೆ ಇತ್ತ ಗಮನ ಹರಿಸಬೇಕು ಅಂತ ಮನವಿ ಮಾಡಿದ್ರು. ಭಕ್ತಾದಿಗಳು ತಮ್ಮ ಹರಕೆಯನ್ನ ಶ್ರೀ ಬದಂತಿ ಅಮ್ಮನಿಗೆ ಒಪ್ಪಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಸುರೇಶ್ ಗೌಡ್ರು, ಚನ್ನಬಸಪ್ಪ, ಕಾಶಿನಾಥ್, ದಾಸೇಗೌಡ್ರು, ಮೈಲಾರಿ, ದಿವಾಕರ್, ವಿಶ್ವನಾಥ್, ರಾಮನಾಯಕ್, ನಾಗರಾಜ್ ಗೌಡ, ಜಗದೀಶ್, ದ್ಯಾಮಪ್ಪಾಜಿ, ದೇವರಾಜ್ ಗ್ರಾಮಸ್ಥರು ಹಾಜರಿದ್ದರು. ರಾತ್ರಿ 9 ಏನಪ್ಪ ಅರುವಾಯ್ತದ ಒಂದು ಉದ್ದ ತುಂಡಾದ್ರೆ ನಾನು ಅದನ್ನು ಸೇರಿಸ್ಕೊಡ್ತೀನಿ ನೋಡಿ. ಇವತ್ತು ಅಮಾಸೆ ಹುಣ್ಣಿಮೆ ಅನ್ನೋದ ನೀವು ಒಂದು ಸೇರಿಸ್ಕೊಂಡು ಮುಂದೆ ಹೋಗ್ಬೇಕನಪ್ಪ. ಮುಂದಾದ್ರೂ ಮಟ್ಟಕ್ಕಿಂತ ಹೋಗ್ಬೇಡಿ. ಅದನ್ನ ನಾನು ನೆರವೇರಿಸ್ಕೊಡಕ್ಕೆ ನಾನು ನೀವನೇ ನಿಮ್ ಗರ್ವಾಗ್ದವರೇ ನನಗೆ 29ಕ್ಕೆ ಗ್ರಾಮ ದೇವತೆ ಹಬ್ಬ. ನಮ್ಮ ಹರದೂರು ಸಮಸ್ತ ಗ್ರಾಮಸ್ಥರು ಎಲ್ಲ ಒಂದು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಆದ್ದರಿಂದ ಎಲ್ಲರೂ ಸರ್ವರು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ